ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮನೇಲಿರುವಂತಹ ಗೋಲ್ಡ್ ಸಿಲ್ವರ್ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಅಂದರೆ ಅವಾಗವಾಗ ಕ್ಲೀನ್ ಮಾಡಿರ್ತೀನಿ, ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು. ನಮ್ಮ ಮನೇಲಿ ಹೆಚ್ಚಾಗಿ ಬಂದುಬಿಟ್ಟು ನಮ್ಮ ಚಿನ್ನಿಮದೆ ರೆಗ್ಯುಲರ್ ಆಗಿ ಅವಳದು ವಾಶ್ ಮಾಡ್ತಾ ಇರಬೇಕು. ಸೊ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ಹಗಲೆಲ್ಲ ನಾವು ಹೊರಗಡೆ ತೊಗೊಂಡೋಗಿ ಕ್ಲೀನ್ ಮಾಡ್ಸೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಟೈಮ್ ಇರಲ್ಲ ಅಲ್ವಾ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಮನೇಲೇ ಅದನ್ನು ಕ್ಲೀನ್ ಮಾಡ್ಕೋತೀನಿ. ತುಂಬ ಜನರು ಕೇಳ್ತಾ ಇದ್ರು, ಹೆಂಗೆ ಕ್ಲೀನ್ ಮಾಡ್ತೀರಾ ಅದನ್ನೆಲ್ಲ, ಅಂದರೆ ಅವಳ ಕಾಲ್ ಚೈನ್ ಆಗಿರ್ಬೋದು, ಅವಳ ಚೈನ್ ಆಗಿರ್ಬೋದು, ಗೋಲ್ಡ್ ಚೈನ್, ಅದೆಲ್ಲ ಹೆಂಗೆ ಕ್ಲೀನ್ ಮಾಡ್ತೀರಾ ಅಂತ ಕೇಳಿದರು. ಸೊ ಓಕೆ, ಇವತ್ತು ಅದೇ ಕೆಲಸ ಇತ್ತು ನನಗೆ, ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಈಗ ನಾನು ಆಲ್ರೆಡಿ ಎಲ್ಲ ತೆಗ್ದಿಟ್ಟಿದ್ದೀನಿ. ಈಗ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಈ ಕಾಲ್ಗೆಜ್ಜೆನೂ ಫಸ್ಟಿಗೆ ಕಪ್ಪಗಾಗಿತ್ತು, ಇದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಶೈನಿಂಗ್ ಆಗಿದೆ. ನಾವು ಹೊರಗಡೆ ಹೇಗೆ ಕ್ಲೀನ್ ಮಾಡಿಸ್ತೀವಲ್ವ ಅದೇ ಥರ ಇದೆ. ಇದು ನೋಡಿ, ಇದಕ್ಕೂ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗತ್ತಲ್ವ, ಇನ್ನೂ ಹೊಸದ ಥರ ಇದೆ. ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ವ, ಈಗ ಇದನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು. ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಒಂದೇ ನಿಮಿಷದಲ್ಲಿ ಈ ರೀತಿ ಕ್ಲೀನ್ ಮಾಡ್ಬೋದು. ಇದು ಬಿಚ್ಚೋಣ ಚಿನ್ನಿಮ್ಮ, ಇದು ಬಿಚ್ಚಿ ವಾಶ್ ಮಾಡೋಣ. ಚಿನ್ಮ ಗೆಜ್ಜೆ ಎಲ್ಲಿದೆ? ಗೆಜ್ಜೆ ಕಾಲ್ಗೆಜ್ಜೆ ಎಲ್ಲಿದೆ ಚಿನ್ನಿಮ್ಮ? ನಿಂಗೆ ಕಾಲ್ಗೆಜ್ಜೆನಾ ಇದು? ನೋಡಿ ಎಷ್ಟು ಗಲೀಜಾಗಿದೆ ಅಂತ. ನಾನು ಎಷ್ಟು ಕ್ಲೀನ್ ಮಾಡ್ತಾ ಇರ್ತೀನಿ, ಆದರೂ ಕಪ್ಗೆ ಆಗ್ತಾನೆ ಇರತ್ತೆ. ಇದು ಹಾಕ್ಬಿಡೋಣ. ಸೊ ಚಿನ್ನಿಮಗೆ ಕಾಲ್ಗೆಜ್ಜೆ ಇಲ್ಲ ಅಂದರೆ ಏನೋ ಒಂಥರ ಕಾಣಿಸ್ತಾಳಲ್ಲ, ಹುಡುಗ ಥರ ಕಾಣಿಸ್ತಾಳೆ ನೋಡಿ. ಇದು ಹಾಕೋಣ. ಈಗ ಹಾಕೋಣ, ಕುಡೀಲಿ. ಅವಳಿಗೂ ಈಗ ಬೇರೆ ತಗೋಬೇಕು, ಎಲ್ಲ ಏನೋ ಮೇಲಾಗ್ತಾ ಇದೆ, ಸೈಜ್ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಇದೆಲ್ಲ ಅವಾಗ ತಗೊಂಡಿದ್ದಲ್ಲ, ಗಿಫ್ಟ್ ಬಂದಿದ್ದೆ ಅವಳಿಗೆ. ನಾನು ಅವಳಿಗೆ ಯಾವುದು ತಗೊಂಡಿಲ್ಲ, ಕಾಲ್ ಚೈನ್ ಬಂದ್ಬಿಟ್ಟು. ಸೊ ಇದೆಲ್ಲ ಗಿಫ್ಟ್ ಬಂದಿದ್ದು. ಇರಲಿ, 1 ವರ್ಷ ಇರಲಿ, ಆಮೇಲೆ ಬೇಕಾದ್ರೆ ಬೇರೆ ತರೋಣ ಅಂತ ಹೇಳಿ ತಗೊಂಡಿಲ್ಲ. 2 ಇದೆ ಸಾಕು ಅವಳಿಗೆ, ಒಂದು ಹಾಕ್ತೀನಿ. ಕೊಡ್ಮ, ವಾಶ್ ಮಾಡೋಣ. ಅದ್ರ ಜೊತೆಗೆ ನಂದು ಕಾಲ್ಗೆಜ್ಜೆ ಇದೆ. ಸೊ ಇದನ್ನು ವಾಶ್ ಮಾಡಿರಲಿಲ್ಲ, ಇವತ್ತು ಇದನ್ನು ಕೂಡ ವಾಶ್ ಮಾಡ್ತಾ ಇದ್ದೀನಿ. ಸೊ ನಾನು ಇದ್ರ ಜೊತೆಗೆ ಸ್ವಲ್ಪ ಗೋಲ್ಡ್, ಇದು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಗೋಲ್ಡ್ ಚೈನ್ಸ್ ಮತ್ತು 2 ರಿಂಗು, ಇದು ನಮ್ಮ ಚಿನ್ನಿಮದು ಚೈನು, ಇದನ್ನು ಕೂಡ ಕ್ಲೀನ್ ಮಾಡ್ತೀನಿ ಈಗ. ಸೊ ನಮ್ಮ ಚಿನ್ನಿಮ ಚೈನ್ಗೆ ಆಗಿರ್ಬೋದು ಅಥವಾ ನಮ್ಮ ಗೋಲ್ಡ್ ಚೈನ್ಗಳಿಗೆ ಈ ಥರ ದಾರ ಸಿಕ್ಕೊಂಡಿರುತ್ತೆ ಬಟ್ಟೆದಲ್ವಾ. ಫಸ್ಟ್ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ನಮ್ಮನೇಲಿ ಚಿನ್ನಿಮದೇ ಜಾಸ್ತಿ ಈ ಥರ ಸಿಕ್ಕಾಕೊಳ್ಳೋದು. ಸೊ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಬಿಡೋಣ ಫಸ್ಟು. ಆ್ಯಂಡ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ, ಸೇಮ್ ನಾವು ಹೊರಗಡೆ ಮಾಡಿಸ್ತೀವಲ್ವ, ಈ ಗೋಲ್ಡ್ ಶಾಪ್ ಹತ್ರ ಎಲ್ಲ ಇಟ್ಕೊಂಡಿರ್ತಾರೆ ನೋಡಿ ಕ್ಲೀನ್ ಮಾಡಲಿಕ್ಕೆ, ಅದೇ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಬೋದು. ಸೊ ಈ ಸಿಂಪಲ್ ಟ್ರಿಕ್ ಇದೆ ಇದಕ್ಕೆ. ಫ್ರೆಂಡ್ಸ್, ಈಗ ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಸ್ಟವ್ನ ಆನ್ ಮಾಡಿಕೊಂಡು 1 ಟೀ ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಳ್ಳಿ. ನೀವು ಯಾವ ಬ್ರ್ಯಾಂಡ್ ಟೀ ಪೌಡರ್ ಬೇಕಾದರೂ ಯೂಸ್ ಮಾಡ್ಬೋದು. ಜಸ್ಟ್ 1 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಇವಾಗ ಈ ಟೀನ ಸೋಸ್ಕೊಳ್ಳೋಣ. ನಾನಿಲ್ಲಿ 2 ಬೌಲ್ಗೆ ಅರ್ಧ ಗ್ಲಾಸ್ನಷ್ಟು ಡಿವೈಡ್ ಮಾಡಿಕೊಂಡು ಸೋಸ್ತಾ ಇದ್ದೀನಿ. ಸೊ ನಾನೀಗ 1ರಲ್ಲಿ ಬಂದುಬಿಟ್ಟು ಬೆಳ್ಳಿ ಸಾಮಾನು ಕ್ಲೀನ್ ಮಾಡಲಿಕ್ಕೆ 1 ಬೌಲ್ನಲ್ಲಿ ಸಪ್ರೇಟಾಗಿ ಟೀ ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಬರೀ ಗೋಲ್ಡ್ ಅಷ್ಟೇ ಕ್ಲೀನ್ ಮಾಡಲಿಕ್ಕೆ ಸಪ್ರೇಟಾಗಿ ಇನ್ನೊಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ 1ರಲ್ಲಿ ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1/4 ಚಮಚದಷ್ಟು ಹಾಕಿದ್ರೆ ಸಾಕು. ಇದು ತುಂಬ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಇದ್ರ ಫುಲ್ ತೊಗೊಂಡಿದ್ದೀನಿ. ಸಿನಿಮಾ ಏನು ಮಾಡ್ತಿದ್ದೆ ನೀನು? ಹಾಗೆ 1 ಅರ್ಧ ಟೀ ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ನ ಅರಿಶಿನ ಹಾಕಿರುವಂತಹ ಬೌಲ್ಗೆ ಹಾಕ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಬೌಲ್ಗೂ ಕೂಡ 1 ಅರ್ಧ ಟೀ ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ನ ಹಾಕ್ಕೋಬೇಕು. 1 ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ನಾವು ಅಡುಗೆಗೆಲ್ಲ ಬಳಸ್ತೀವಲ್ವ, ಆ ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಗೋಲ್ಡ್ ಕ್ಲೀನ್ ಮಾಡಲಿಕ್ಕೆ ಬಂದುಬಿಟ್ಟು ಅರಿಶಿನ ಪುಡಿ ಮತ್ತು ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಬೆಳ್ಳಿ ಸಾಮಾನು ತೊಳಿಲಿಕ್ಕೆ ಡಿಟರ್ಜೆಂಟ್ ಪೌಡರ್ ಮತ್ತು ಬೇಕಿಂಗ್ ಸೋಡಾನ ಬಳಸಿದ್ದೀನಿ. ಇವೆರಡನ್ನು ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ನಾನೀಗ ಈ ಗೋಲ್ಡ್ ಚೈನು, ಉಂಗುರ ಇದೆಲ್ಲದನ್ನು ಒಂದು ಬೌಲ್ಗೆ ಹಾಕಿದ್ದೀನಿ. ಅದೇ ರೀತಿ ಇನ್ನೊಂದು ಬೌಲ್ನಲ್ಲಿ
ಸಿಲ್ವರ್ ಐಟಮ್ಸ್ನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕಂಪ್ಲೀಟಾಗಿ ಮುಳುಗಬೇಕು. ಈಗ ಇವೆರಡು ಬೌಲನ್ನು ಒಂದು 10 ನಿಮಿಷ ಸೈಡಿಗೆ ಎತ್ತಿಡೋಣ. ಅಷ್ಟರಲ್ಲಿ ಚೆನ್ನಾಗಿ ನೆನೆದ್ಬಿಟ್ಟು ಕೊಳೆ ಎಲ್ಲ ನೀಟಾಗಿ ಬಿಡತ್ತೆ. ಈಗ 10 ನಿಮಿಷ ಆಗಿದೆ. ಫಸ್ಟ್ ನಾನಿಲ್ಲಿ ಚಿನಿಮ ಕಾಲ್ ಚೈನ್ ವಾಶ್ ಮಾಡ್ತೀನಿ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಹಳೆ ಟೂತ್ ಬ್ರಷ್ ಇರುತ್ತಲ್ವ, ಸೊ ಅದನ್ನು ತೊಗೊಂಡ್ಬಿಟ್ಟು ನಿಧಾನಕ್ಕೆ ಈ ಚೈನ್ ಮೇಲೆ ಈ ರೀತಿ ರಬ್ ಮಾಡಬೇಕು. ನೋಡಿ ಕೊಳೆ ಎಲ್ಲ ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಅಂತ. ನಾನು ಬರೀ ಇದಿಷ್ಟೇ ರಬ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ತುಂಬ ಹೊತ್ತು ರಬ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ನೀವು 1-2-3 ಸಲ ಈ ರೀತಿ ರಬ್ ಮಾಡಿದಾಗ್ಲೇ ನೀಟಾಗಿಬಿಡತ್ತೆ. ಎಷ್ಟೇ ಹಳೆ ಕೊಳೆ ಇದ್ದರೂ ಕೂಡ ನಿಮಿಷದಲ್ಲೇ ಹೋಗ್ಲಾಡಿಸ್ಬೋದು. ಹಾಗೆ ನೀವು ಆ ಟೀ ಪೌಡರ್ ನೀರನ್ನು 2-3 ದಿವಸದವರೆಗೂ ಇಟ್ಕೊಂಡ್ಬಿಟ್ಟು ಮತ್ತೆ ಪುನಃ ಅದನ್ನು ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಜಾಸ್ತಿ ದಿವಸ ಆದರೆ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ 1-2-3 ದಿವಸದ ಒಳಗಡೆ ಯೂಸ್ ಮಾಡ್ಕೊಳ್ಳಿ. ಆ ರೀತಿಯಾಗಿ ನೀವು ಎಷ್ಟು ಗೋಲ್ಡ್ ಐಟಮ್ಸ್ ಅಥವಾ ಸಿಲ್ವರ್ ಐಟಮ್ಸ್ನ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಇದಿನ್ನೂ ಕ್ಲೀನ್ ಮಾಡಿಲ್ಲ, ಬರೀ ಇದಿಷ್ಟೇ ಕ್ಲೀನ್ ಮಾಡಿದ್ದೀನಿ. ಒಂದು ಕಾಲ್ ಚೈನ್ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಆ್ಯಂಡ್ ಇದು ಇನ್ನೊಂದು, ವಾ, ಕ್ಲೀನ್ ಮಾಡಿರೋದು ಎಷ್ಟು ಚೆನ್ನಾಗಿ ಪಳ ಅಂತ ಇದೆ ಅಲ್ವಾ ಫ್ರೆಂಡ್ಸ್. ಇದು 100% ವರ್ಕ್ ಆಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಅದು ಅಲ್ಲದೆ ನಾನು ಜಾಸ್ತಿ ಕೂಡ ರಬ್ ಮಾಡಿಲ್ಲ, ಜಸ್ಟ್ 1-2-3 ಸಲ ರಬ್ ಮಾಡೋದೇ ಇಷ್ಟೊಂದು ನೀಟಾಗಿದೆ. ಇನ್ನು ನನ್ನ ಕಾಲ್ ಚೈನ್ ನೋಡಿ ಇನ್ನೂ ಸೂಪರಾಗಿ ಕ್ಲೀನಾಗಿದೆ ಅಲ್ವಾ. ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ. ಬನ್ನಿ ಈಗ ಗೋಲ್ಡ್ ಚೈನ್ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದು ಕೂಡ ಅಷ್ಟೇ, ಒಂದು 10 ನಿಮಿಷ ಚೆನ್ನಾಗಿ ನೆನಿಲಿಕ್ಕೆ ಬಿಡಬೇಕು. ಏನಿದು ನೀರಿನಲ್ಲಿ ನೆನೆಸಿದ ತಕ್ಷಣ ಈ ರೀತಿ ಹಳದೆ ಆಗಿದೆ ಅನ್ಕೋಬೇಡಿ, ಅದು ಮತ್ತೆ ರಬ್ ಮಾಡಿದ ತಕ್ಷಣವೇ ಹೋಗಿಬಿಡತ್ತೆ. ಇದನ್ನು ಕೂಡ ಅಷ್ಟೇ ಸೇಮ್ ಮೆಥಡ್ನಲ್ಲೇ ಈ ರೀತಿ ವಾಶ್ ಮಾಡ್ಕೋಬೇಕು. ಮಧ್ಯದಲ್ಲಿ ನಾವು ಫಸ್ಟಿಗೆ ನೆನೆಸಿಟ್ಕೊಂಡಿದ್ವಲ್ವ, ಆ ನೀರಿನಲ್ಲಿ ಬ್ರಷ್ನ ಅದ್ಬಿಟ್ಟು ಈ ರೀತಿ ಮತ್ತೆ ರಬ್ ಮಾಡಬೇಕು ಚೆನ್ನಾಗಿ. ತುಂಬ ಜನರು ಲೇಡೀಸ್ ಅವರ ಮಾಂಗಲ್ಯ ಸರ ಹಗಲೆಲ್ಲ ಕಪ್ಪಗೆ ಆಗ್ತಾ ಇದೆ ಅಂತ ಹೇಳಿ ಅವಾಗವಾಗ ಹೋಗ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇರ್ತಾರೆ. ಬಟ್ ಈ ಮೆಥಡ್ನ ಫಾಲೋ ಮಾಡಿ ನೋಡಿ, ಸೇಮ್ ನಮಗೆ ಹೊರಗಡೆ ಹೇಗೆ ಕ್ಲೀನ್ ಮಾಡಿಕೊಡ್ತಾರಲ್ವ ಅದೇ ರೀತಿ ಮನೆಯಲ್ಲೇ ಮಾಡ್ಬೋದು. ಹೊಸ ಚೈನ್ ಥರ ಆಗಿಬಿಡುತ್ತೆ. ನಾನು ಇದನ್ನೇ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ. ಯಾವಾಗಲಾದರೂ ಒಂದು 4 ತಿಂಗಳಿಗೆ ಒಂದ್ಸಲನೋ 6 ತಿಂಗಳಿಗೆ ಒಂದ್ಸಲನೋ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬಿಫೋರ್ ನಾನು ವಾಶ್ ಮಾಡೋದಕ್ಕಿಂತ ಮುಂಚೆ ಈ ಗೋಲ್ಡ್ ಚೈನು ಮತ್ತು ಕಾಲ್ ಚೈನ್ ಎಲ್ಲ ಯಾವ ರೀತಿ ಇತ್ತು ಅಂತ, ಆಫ್ಟರ್ ವಾಶ್ ಮಾಡಿದ್ಮೇಲೆ ನೋಡಿ ಎಷ್ಟು ನೀಟಾಗಿದೆ ಅಂತ. ಸೊ ಇದು ನಾವು ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಕಪ್ಗೆ ಆಗ್ತಾ ಇರತ್ತೆ. ಅವಾಗವಾಗ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಹೊಸದ ಥರನೇ ಇರುತ್ತೆ, ಹಾಕ್ಕೊಳ್ಳಿಕ್ಕೂ ಬೋರ್ ಆಗೋದಿಲ್ಲ. ಇನ್ನು ನನ್ನ ಕಾಲ್ ಚೈನ್ ನೋಡಿದ್ರೆ ಇದು ಹೊಸದೇನಪ್ಪ ಅಂತ ಅನ್ನಿಸ್ತಾ ಇದೆ, ಅಷ್ಟೊಂದು ನೀಟಾಗಿ ಕ್ಲೀನ್ ಆಗಿದೆ ಅಲ್ವಾ. ಸೊ ಇನ್ಮೇಲೆ ನೀವು ಹೊರಗಡೆ ಹೋಗಿ ಕ್ಲೀನ್ ಮಾಡಿಸೋದಕ್ಕಿಂತ ಈ ರೀತಿ ಮನೇಲೇ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟೇ ಗಲೀಜಾಗಿರುವಂತಹ ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಮನೇಲೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನೀವು ಇನ್ನೊಂದು ಅನ್ಕೋಬೋದು, ಈ ಟೀ ಪೌಡರ್ ನಾನು ಬಳಸಿದ್ನಲ್ವ, ಸೊ ನಮ್ಮ ಮನೇಲಿ ಟೀ ಮಾಡಿರಲಿಲ್ಲ ಇವತ್ತು, ಹಾಗಾಗಿ ಫ್ರೆಶ್ ಟೀ ಪೌಡರ್ ಹಾಕಿ ಮಾಡಿದ್ದೀನಿ. ಸೊ ನೀವು ನಾರ್ಮಲಾಗಿ ಟೀ ಮಾಡಿರ್ತೀರ ಅಂದ್ಕೊಳ್ಳಿ, ಟೀ ಸೋಸಿದ್ಮೇಲೆ ಮತ್ತೆ ಅದನ್ನು ನೀರು ಹಾಕಿ ಕುದಿಸ್ಬಿಟ್ಟು ಅದರಲ್ಲಿ ಕೂಡ ವಾಶ್ ಮಾಡ್ಬೋದು. ಸೇಮ್ ಇದೇ ರೀತಿಯಾಗಿ ನೀಟ್ ಆಗುತ್ತೆ. ಸೊ ಇವತ್ತಿನ ಟಿಪ್ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಹೇಗೆ ಅನ್ನಿಸ್ತು, ನೀವು ಟ್ರೈ ಮಾಡಿದವರಾದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಯಾರೆಲ್ಲ ಟ್ರೈ ಮಾಡಿದ್ದೀರಾ, ನಿಮ್ಮ ರಿಸಲ್ಟ್ ಹೇಗಿತ್ತು ಅನ್ನೋದನ್ನು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.